ಕಳಿಸ್ಕೊಟ್ಟಿದ್ದೀವಿ ಸರ್. ಉಪಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇದರಲ್ಲಿ ಕಾರ್ಯನಿರ್ವಹಿಸದಿರುವ ಬೀದಿ ದೀಪಗಳನ್ನು ಗುರುತಿಸಿ ಈಗಾಗಲೇ ಸರಿಪಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬೀದಿ ದೀಪಗಳಿಲ್ಲದೆ ಇರೋದು ತುಂಬಾ ಇದೆ. ಈ ದೀಪಗಳಿಲ್ಲದೆ ಇರೋದನ್ನ ಸರಿಪಡಿಸಿದೀನಿ ಅಂದ್ರೆ ಸರಿ ಪರವಾಗಿಲ್ಲ, ಬೀದಿ ದೀಪನೇ ಇಲ್ಲ. ಓಕೆ, ಆದ್ರೆ ಉತ್ತರದಲ್ಲಿ ಸರಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ಸರಿ, ದೀಪನೇ ಇಲ್ಲದೆ ಇರೋ ಸರಿಪಡಿಸೋದು ಎಲ್ಲಿಂದ ಬರುತ್ತೆ? ಏನಾಗ್ಬೇಕು ಹೇಳಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಇಡೀ ಕ್ಷೇತ್ರ ಬಹಳ ದೊಡ್ಡದಿದು, ರಿಂಗ್ ರಸ್ತೆ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದು 30 ಕಿಲೋಮೀಟರ್ ಬರುತ್ತೆ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆನೆ ಲೈಟ್ ಆನ್ ಮಾಡ್ತಾರೆ ಅಂದ್ರೆ 10 ಗಂಟೆ ಆದ್ರೂ ಕತ್ಲೆ ಇರುತ್ತೆ. ಒಂದು 100 ಲೈಟ್ ಇತ್ತು ಅಂದ್ರೆ ಅದರೊಳಗಡೆ ಒಂದು 60 ಉರಿಯೋದೇ ಇಲ್ಲ, ಎಲ್ಲ ಒಂದೊಂದು ಉರಿಯುತ್ತಾ ಇರುತ್ತೆ. ಒಂದು ಸಾರಿ ರೋಡ್ ಕ್ರಾಸ್ ಆಗಿ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್ ತಾನು, ಬೇಡ. ಯಾಕಂದ್ರೆ ನಾನು ಇಲ್ಲಿ ಹೌಸಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಇರೋ ಲೈಟ್ಗಳನ್ನ ಸರಿಪಡಿಸಿದೆ ಸುಮಾರು ಎಷ್ಟಿದೆ ಅನ್ನೋದು ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡೋದೇನೆಂದ್ರೆ, ಸರ್, ಒಂದು ಸಾರಿ ನಮ್ಮಗಳನ್ನ ಕರೆಸಿ ಎಲ್ಲ ಇಲಾಖೆಯವ್ರನ್ನ ಕುಂಡಿಸಿ ಏನಾಗಿದೆ ಕರೆಕ್ಟಾಗಿ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರೆ ಎಲ್ಲ ಅಲ್ಲೇ ಸರಿಗೆ ಹೋಗುತ್ತೆ ಸರ್. ಇದೊಂದು ಕೆಲಸ ತಾವು ಮಾಡಿ ಸರ್. ಓಕೆ, ಇನ್ನ ಕರ್ಸಿ ಮಾತಾಡಲ್ಲ ಅಂತ ಕರ್ಸಿದ್ರೆ ಧರಣಿ ಮಾಡಕ್ ಹೊರಟಾಗ ನಾವೇನ್ ಮಾಡಕ್ಕೆ ಸರ್? ಬಿಟ್ಬಿಡಿ ಸರ್, ಮೂಗಿರೋರ್ಗು ನೆಗಡಿ ಹೋಗಲ್ಲ ಸರ್, ಅದ್ ನಡೀತಾನೆ ಇರ್ತದೆ. ಚರಿತ್ರೆಯಲ್ಲಿ ಇವೆಲ್ಲ ಬಂದಿದೆಯಲ್ಲ, ಅದಕ್ಕೆ ಇದು ಹೋಗಲ್ಲ, ಇದು ಇದ್ದಿದ್ದೇನೆ. ಇದು ಬಾರೆ ಅಂತ ಕರೆದ್ರೆ ನೀನ್ ಕೂತ್ಕೊಂಡು ನಾನು ಇದನ್ನ ಹಾಕೊಂಡು ಕೂತ್ಕೊಂಡು ಚಟಿ ಹಾಕೊಂಡು ಅಯ್ಯಯ್ಯ ಬಿಡಿ ಸರ್, ಅದು ನಿನ್ ರೂಪಕ್ಕೆ ಉತ್ತರ ಕೊಡ್ಬೇಕಲ್ಲ ನಾನು. ಈಗ ನಾನು ಕೇಳ್ತಾ ಇರೋದು ಸರ್, ಟೋಪಿ ಕತೆ ಬಿಡಿ ಸರ್. ಹಾಕ್ಬೇಡ ಅಂತ ಟೋಪಿ ಹಾಕೋ ತಪ್ಪಿಲ್ಲ ನಿಂದು. ಟೋಪಿ ಹೊಸದಾಗಿ ಆಗ್ತಾ ಸರ್, ನನ್ಕಿಂತ ತಾವ್ RSS ಅಲ್ಲಿ ಅಳಬ್ರು ನಮ್ ಸದಾವಸ್ಥೆಲೆ ಇದು ಬೇಕು. ಈಗ ಸದಾವಸ್ಥೆಲೆ ತಾವು ಫಸ್ಟ್ ಕಲ್ತಿರೋದು, ತಾವು ಸೀನಿಯರ್. ನನ್ ಗರಡಿಲಿ ನೀನ್ ಇದ್ದವನು ಅಂತ ಸರ್, ತಾವು ಸೀನಿಯರ್. ಈಗ ಬೇಡ, ಅದೆಲ್ಲ ಚರ್ಚೆ ಬೇಡ ಸರ್. ನಂದು ನಿಂದು ಎಲ್ಲ ಬೇಡ. ಈಗ ಫಸ್ಟ್ ಈ ಕ್ಷೇತ್ರದ ಲೆಕ್ಕ ಹಾಕಿ ಸರ್. ಫಸ್ಟ್ ನೀನ್ ಕರ್ಸಿದ್ದು ನಾವು ನಿನ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಪ್ರತಿ ಒಂದು ಕಾರ್ಪೊರೇಷನ್ ಅಲ್ಲೂ ಕೂಡ ನಿಮ್ ಕ್ಷೇತ್ರನು ಆಯ್ಕೆ ಮಾಡಿಕೊಂಡು ನಿಮ್ಗೆ ಬಹಳ ಗೌರವದಿಂದ ಕರ್ಸಿದ್ದು. ಆ ಗೌರವನ ಸ್ವೀಕಾರ ಮಾಡಿ ನಿನ್ನ ನೋವು ಹೇಳ್ಕೊಳ್ಳೋಷ್ಟು ನಿನಗೆ ಧೈರ್ಯ ಆಗ್ಲಿ, ನಿನ್ನ ವಿಚಾರ ಆಗ್ಲಿ ಮಾಡ್ಕೊಳಕ್ ಆಗ್ಲಿಲ್ಲ. ಆಯ್ತು, ಈಗೇನೋ ಪ್ರಶ್ನೆ ಕೇಳಿದಿರಿ, MLA ರೆಪ್ರೆಸೆಂಟೇಟಿವ್ ಖಂಡಿತ ಏನು ನಿಮ್ಗೆ ಆಗ್ಬೇಕು, ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು ಈಗ ನೀವು ಹೇಳಿದಿರಿ. ಆ ಲೈಟ್ ಇಂದೆಲ್ಲ ಮತ್ತೆ ಪರಿಶೀಲನೆ ಮಾಡೋಣ. ಬೇಕಾದ್ರೆ ಇನ್ನೊಂದ್ಸತಿ ಇನ್ವೈಟ್ ಮಾಡೋಣ, ನಿಮ್ನ ಬಹಳ ಗೌರವದಿಂದನೇ ಇನ್ವೈಟ್ ಮಾಡೋಣ. ಇನ್ವೈಟ್ ಮಾಡಿ ನಿಮ್ದೆಲ್ಲ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ, ವಿಲ್ ಅಟೆಂಡ್ ಟು ಇಟ್. ಕೃಷ್ಣಪ್ಪ, ಆಮೇಲೆ ಸಭಾಧ್ಯಕ್ಷರೇ, ಸರ್, ಈಗ ಒಂದು ಬಹಳ ಇಂಪಾರ್ಟೆಂಟ್ ತಮ್ಮ ಗಮನ ಸೆಳೆಯೋದು. ಈಗ ಈ LED ಲೈಟ್ಗಳು ಸರ್ ಔಟ್ಸೋರ್ಸ್ ಯಾರಿಗೋ ಬಂದು ಕೊಟ್ಟಿದ್ದೀರಿ ಸರ್, ಈ ಪವರ್ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು. ಸರ್, ಈಗ ನಮ್ಮಲ್ಲಿ ಈಗಾಗಲೇ ನಾವು 2 ವರ್ಷದಿಂದ 3 ವರ್ಷದಿಂದ ಮೇಂಟೆನೆನ್ಸ್ ಪೀರಿಯಡ್ ಇರೋ ಅಂಥದ್ದು LED ಲೈಟು ಸುಮಾರು ನಾವು ಹಾಕಿದ್ದೀವಿ ಸರ್. ಈ ಬಂದಿರೋರು ಏನು ಮಾಡ್ತಾ ಇದ್ದಾರೆ, ಈ ಹಳೆ ಲೈಟ್ಗಳನ್ನ ಲೆಕ್ಕ ಬರ್ಕೊಂಡು ಇದು ಪವರ್ ಸೇವಿಂಗ್ಸ್ ಲಿಸ್ಟಲ್ಲಿ ಅವ್ರು ತಗೊಳಕ್ ಹೋಗ್ತಾ ಇದ್ದಾರೆ. ಮೊನ್ನೆ ನಾನು ಕಮಿಷನರ್ ಗಮನಕ್ಕೂ ತಂದಿದ್ದೀನಿ. ಇದು ನಾವು BBMP ಅಂತ ಹಾಕಿರೋದ್ರನ್ನ ನೀವ್ ಯಾತಕ್ಕೆ ಅವ್ರು ಕೊಡ್ತಾ ಇದ್ದೀರಿ? ಅವ್ರು ತಂದಿದ್ದನ್ನ ಹೊಸದಾಗಿ ಹಾಕಿ ಏನಾದ್ರು ಬೇಕಾದ್ರೆ ಮಾಡ್ಲಿ, ಅವ್ರು ಪವರ್ ಸೇವಿಂಗ್ಸ್ ಮಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಇರೋದಕ್ಕೆ ಮಾಡೋಂಥದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದೀನಿ. ಈ ಲೈಟ್ಗಳ ವಿಷಯ ಬಂದಿರೋದ್ರಿಂದ ತಮ್ಮ ಗಮನಕ್ಕೆ ಅದು ತರ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಜಾರ್ಜ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅದನ್ನ ತಾವು ಸ್ವಲ್ಪ ಗಮನ ಹರಿಸಿ ಸರ್. ಹಳೆ ಲೈಟ್ಗಳಿಗೆ ಪವರ್ ಸೇವಿಂಗ್ಸ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ನಾನು ಅಡ್ಡ ಹಾಕಿದ್ದೀನಿ. ತಮಗೆ ಗೊತ್ತಿರಲಿ, ನನ್ನ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿದ್ದಾರೆ, ಬೇರೆ ಕ್ಷೇತ್ರದಲ್ಲಿ ಸಿಕ್ಕಿದಾರಲ್ಲ ನನಗೆ ಗೊತ್ತಿಲ್ಲ. ಲೈಟ್ ವಿಚಾರ ಅವ್ರಿಗೆ ಬರ್ತದೆ, ನನಗೆ ಬರೋದಿಲ್ಲ. ಎಂ ಕೃಷ್ಣಪ್ಪನವರೇ, ಎಂ ಕೃಷ್ಣಪ್ಪ ಸರ್, ಅಲ್ಲಿ ನನಗೆ ಅದಕ್ಕೆ ತಾವಾದ್ರೆ ನಂಗೆ ಸ್ವಲ್ಪ ಅಲ್ಲಿ ಮಾತಾಡಕ್ ಹೋದ್ರೆ ನನಗೆ ಭಯ ಸರ್. ಅದಕ್ಕೆ ನಾನು ಆವಾಗ ನಿಮ್ ಕಡೆ ವಾಲ್ತೀನಿ. ಮುನಿರತ್ನ ಅವರೇ, ಕೃಷ್ಣಪ್ಪನವರೇ, ಮತ್ತೆ ಸರ್ ಉತ್ತರ ಕೊಟ್ಟಿದ್ದಾರೆ ಸರ್, ಆದ್ರೆ ಇದು ಪೂರ್ಣ ಕರೆದು ಮಾತಾಡ್ತಂತ ಹೇಳಿದ್ರಲ್ಲ ಸರ್.